ಮುಡಾ ಹಗರಣದಿಂದ ಸಿಎಂ ಸೇಫ್ ಆಗ್ತಾರಾ ಇಲ್ಲ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತುತ್ತಾಗ್ತಾರಾ? ರಾಜಭವನದ ಆದೇಶಕ್ಕೆ ಎದುರು ನೋಡ್ತಿದೆ ರಾಜ್ಯ ಸರ್ಕಾರ. ಹಾಗಾದ್ರೆ ರಾಜ್ಯಪಾಲರ ನಡೆ ಏನಾಗಿರುತ್ತೆ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮುಡಾ ಹಗರಣ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಿದೆ. ರಾಜ್ಯಪಾಲರು ದೆಹಲಿಯಿಂದ ಬಂದ ತಕ್ಷಣವೇ ಇದೇ ವಿಚಾರವನ್ನ ಕೈಗೆತ್ತಿಕೊಂಡಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಬೇಡವಾ ಎಂಬ ಲೆಕ್ಕಾಚಾರದಲ್ಲಿ ಹಾಕ್ತಿದ್ದಾರೆ. ಇನ್ನು ಪ್ರಕರಣ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಿದ್ದು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಎಸ್, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಕೋರ್ಟ್ಗೆ ಹೋಗಬಹುದು. ಆಗ ಯಾವೆಲ್ಲ ತೊಂದರೆ ಆಗಬಹುದು, ಏನೆಲ್ಲ ಅವಕಾಶಗಳಿವೆ, ನಿರ್ಧಾರ ತೆಗೆದುಕೊಳ್ಳುವ ಸತ್ಯಾಸತ್ಯತೆ ಹಾಗೂ ನಿರ್ಧಾರಕ್ಕೆ ನ್ಯಾಯಾಲಯವು ಅನುಮತಿ ಕೊಡುವ ರೀತಿಯಾಗಿರಬೇಕು ಎಂಬುದನ್ನ ರಾಜ್ಯಪಾಲರು ಗಂಭೀರ ಚರ್ಚೆ ನಡೆಸಿದ್ದಾರೆ ಎಂಬ ಮೂಲಗಳು ತಿಳಿಸಿವೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಕೆಜೆ ಜಾರ್ಜ್, ಯಾರ ಮೇಲೆ ಒತ್ತಡ ತಂದ್ರು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇರಬೇಕಲ್ಲ. ಸಿಎಂ ಈಗಾಗಲೇ ಹೇಳಿದ್ದಾರೆ, ಕಾನೂನು ಪ್ರಕಾರ ಮಾಡಿದ್ದೇವೆ, ಕಾನೂನು ಬದ್ಧವಾಗಿ ಮಾಡಿದ್ದನ್ನು ದಾಖಲೆ ನೀಡಿದ್ದೇವೆ. ನ್ಯಾಯಮೂರ್ತಿ ದೇಸಾಯಿ ಕಮಿಟಿ ಮೂಡಾ ತನಿಖೆ ಮಾಡಲಾಗ್ತಿದೆ. ಅವರು ತನಿಖೆ ಮಾಡಿ ವರದಿ ಕೊಡಲಿದ್ದಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಇಲ್ಲಿಯವರೆಗೆ ಕುಮಾರಸ್ವಾಮಿ ಆಗಲಿ ವಿಜೇಂದ್ರ ಆಗಲಿ ದಾಖಲೆ ನೀಡಿಲ್ಲ ಎಂದು ಹೇಳಿದ್ರು. ಇವತ್ತು ಮೂಡಾ ವಿಚಾರ ಮಾತಾಡ್ತಾರೆ. ಯಾರೋ ಒಬ್ಬರು RT ಆಕ್ಟಿವಿಸ್ಟ್ ಕಂಪ್ಲೇಂಟ್ ಮಾಡಿದ್ದಾರೆ. ಗವರ್ನರ್ ಅವರು ಅವ್ರು ಹೇಳ್ದಂಗೆ RT ಆಕ್ಟಿವಿಸ್ಟ್ ಅಬ್ರಾಹಂ ಏನು ಹೇಳ್ತಾರೆ, ನನಗೆ 1.5 ಗಂಟೆ ಟೈಮ್ ಕೊಟ್ಟರು. ನಾನು ಸವಿಸ್ತಾರವಾಗಿ ಎಲ್ಲ ಗವರ್ನರ್ಗೆ ಹೇಳಿದ್ದೀನಿ. ಅವರು ಕನ್ವಿನ್ಸ್ ಆಗಿದ್ದಕ್ಕೆ ನಿಮಗೆ ಶಾಕಾಸ್ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರಿಗೆ. ಆ ಶಾಕಾಸ್ ನೋಟಿಸ್ ನಾವು ಕ್ಯಾಬಿನೆಟಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೀವಿ, ಉತ್ತರ ಕೊಟ್ಟಿದ್ವಿ. ಇವತ್ತು ಇರೋ ವಿಚಾರನ ಮರೆಮಾಚಿ ಏನಂದಿಟ್ಬಿಟ್ರೆ ಅವ್ರ ಪ್ರಕಾರ ಇವತ್ತು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹೇಳ್ಬೋದು, ಪ್ರಹ್ಲಾದ್ ಜೋಶಿ ಅವರು ಹೇಳ್ಬೋದು, ಎಲ್ಲ ಅಬ್ರಾಹಂ ಏನು ಹೇಳ್ತಾರೆ ಅದನ್ನು ಹೇಳಿದ. 2004ರಲ್ಲಿ ಜಾಗ ಇರಲಿಲ್ಲ. ಆ ಜಾಗ ಇಲ್ಲದ ಜಾಗಕ್ಕೆ ಯಾವ ರೀತಿಯಲ್ಲಿ ನೀವು ಆಲ್ಟರ್ನೇಟಿವ್ ಸೈಜ್ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. 1935ನೇ ಇಸ್ವಿ ಐ ಥಿಂಕ್ ನಮ್ಮ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸೇರಿದೊಬ್ಬರು ಆಕ್ಷನಲ್ಲಿ ಹರಾಜಿನಲ್ಲಿ ಈ ಜಾಗವನ್ನು ಪರ್ಚೇಸ್ ಮಾಡ್ತಾರೆ. ಶಾಸಕ ಶಿವಲಿಂಗೇಗೌಡರು ಮಾತನಾಡಿ, ಸತ್ಯ ಇದ್ರೆ ಕಾನೂನಲ್ಲಿ ನಾವು ತಪ್ಪು ಮಾಡಿದ್ರೆ ನ್ಯಾಯಾಲಯದಲ್ಲಿ ಎದುರಿಸ್ತೇವೆ. ಇಂತಹ ಮಾನಗೆಟ್ಟ ಕೆಲಸವನ್ನ ರಾಜ್ಯಪಾಲರು ಮಾಡಿದ್ರೆ, ನ್ಯಾಯಾಲಯ ತಿರಸ್ಕಾರ ಮಾಡಿದ್ರೆ ರಾಜ್ಯಪಾಲರಿಗೆ ಕಳಂಕ ಬರಲಿದೆ. ಅದರ ಪ್ರತಿಫಲವಾಗಿ ಜನಾಂದೋಲನ ಇವತ್ತಲ್ಲ ಅವತ್ತು ನಡೆಯಲಿದೆ. ಹೈಕೋರ್ಟ್ ತಪ್ಪು ಅಂದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀವಿ. ಎಷ್ಟು ಸಿಎಂ ಹೀಗೆ ಮಾಡಿ ರಾಜೀನಾಮೆ ಕೊಡಿಸ್ತೀರಾ? ತಪ್ಪೇ ಮಾಡದ ಸಿದ್ದರಾಮಯ್ಯ ಅವರಿಗೆ ಕಳಂಕ ತರಲು ಹೊರಟಿದ್ದಾರೆ ಎಂದು ಆರೋಪವನ್ನು ಮಾಡ್ತಾರೆ ಶಿವಲಿಂಗೇಗೌಡರು. ಯಾರು ಪಾದಯಾತ್ರೆ ಹೊರಟಿದ್ದಾರೆ ಇವರಿಬ್ಬರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ನಾನು ಪೂರ್ಣ ಇತಿಹಾಸನ 2 ಗಂಟೆ ಆಗುತ್ತದೆ ಇತಿಹಾಸ. ಆ ಇತಿಹಾಸ ಬೇಡ. ಆದರೆ ಪ್ರಸ್ತುತ ನಡೀತಾ ಇರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಯಾವ ರೀತಿ ಸುಳ್ಳು ಮುಂದೆ ಹೋಗ್ತಾ ಇದೆ, ಸತ್ಯ ಹಿಂದೆ ಆಗ್ತಾ ಇದೆ ಅಂತಕ್ಕಂಥದ್ದು ವಿಚಾರವನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಈ ಜಮೀನು 1935ನೇ ಇಸ್ವಿನಲ್ಲಿ ನಿಂಗಾ ಬಿನ್ ಜವರಾನ್ ಅಂತಕ್ಕಂಥವ್ರಿಗೆ ಮಂಜೂರಾಗಿರ್ತಕ್ಕಂಥದ್ದು ಸತ್ಯ ದಾಖಲಾತಿನಲ್ಲಿ ಇದೆ. ಈ ಮಧ್ಯದಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ, ಅದು ಅವರ ವಂಶ ಪಾರಂಪರ್ಯವಾಗಿ ಆ ಜಮೀನನ್ನು ಅನುಭವಿಸ್ಕೊಂಡು ಬಂದು ಬ್ಯಾಂಕ್ಗಳಲ್ಲಿ ಸಾಲ ತೆಗೆದಿರೋದು, ಭೋಗ್ಯಕ್ಕೆ ಹಾಕಿರೋದು, ಇದೆಲ್ಲ ಇತಿಹಾಸ ಅಲ್ಲಿದೆ. ಅಲ್ಲಿ ಸುಮಾರು 20 ವರ್ಷಗಳ ಕಾಲ ಆ ದಾಖಲಾತಿನಲ್ಲಿ ಪರೀಕ್ಷೆ ಮಾಡಿದಾಗ ಅದು ನಿಂಗಾ ಬಿನ್ ಜವರಾನ್ನರ ಅವ್ರು 65ರಲ್ಲೇ ಸತ್ತೋಗಿರ್ತಾರೆ. ಅವ್ರು 65ರಲ್ಲೇ ಸತ್ತಿದ್ರೂ ಕೂಡ ಅವರ ಹೆಸರಿನಲ್ಲೇ ಪಹಣಿ ಓಡ್ತಾ ಇರುತ್ತೆ, ಅವರ ಹೆಸರಿನಲ್ಲೇ ಪಹಣಿ ಬರ್ತಾ ಇರುತ್ತೆ. ಮಿಟೇಷನಲ್ಲಿ ಮಾತ್ರ ಯಾರು ಅನುಭವಸ್ಥರಿರ್ತಾರೆ ಅವ್ರ ಹೆಸರು MR ಅಲ್ಲಿ ಎಂಟ್ರಿ ಆಗಿರುತ್ತೆ. ಇವರು ಹೇಳ್ತಾರೆ, ಅಬ್ರಾಹಂ ಅವರು 25 ವರ್ಷಗಳಿಂದ ಸತ್ತೋಗಿರ್ತಕ್ಕಂಥ ವ್ಯಕ್ತಿಯ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಒಟ್ಟಿನಲ್ಲಿ ಸಿಎಂ ವಿರುದ್ಧ ಕೇಳಿ ಬಂದಿರುವ ಮೂಡಾ ಪ್ರಕರಣಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಎಂಬ ಗುಮಾನಿ ಶುರುವಾಗಿದೆ.
ಎತ್ತ ಸಿಎಂದು ತಪ್ಪಿಲ್ಲ, ರಾಜ್ಯಪಾಲರು ಅನುಮತಿ ಕೊಡೋದಿಲ್ಲ ಅನ್ನುವ ನಂಬಿಕೆ ಇದೆ ಎಂದು ಸಿಎಂ ವಿಶ್ವಾಸಿ ವ್ಯಕ್ತಪಡಿಸಿದ್ದು. ಹೀಗಿರುವಾಗ ರಾಜ್ಯಪಾಲರ ತೀರ್ಮಾನ ಏನಿರುತ್ತೆ ಎಂಬುದು ಕಾದು ನೋಡಬೇಕಿದೆ. ಬೋಸಮ್ಮ, ಚಿತ್ರದುರ್ಗ, ನ್ಯೂಸ್ 1 ಕರ್ನಾಟಕ.